ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಅಬ್ಬಬ್ಬ, ಯುದ್ಧವಂತೂ ನಿಲ್ತಾನೆ ಇಲ್ಲ. LPG ಸಿಗ್ತಾ ಇಲ್ಲ. ಪೆಟ್ರೋಲಿಯಂ ದರ ಯಾವಾಗ ಹೆಚ್ಚಾಗುತ್ತೋ ಜನರಿಗಂತೂ ಗೊತ್ತಾಗ್ತಾ ಇಲ್ಲ. ಅಮೆರಿಕ, ಇಸ್ರೇಲ್, ಇರಾನ್ 3 ದೇಶಗಳು ಯುದ್ಧ ಮಾಡ್ತಾ ಇದ್ರೆ 300 ದೇಶಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹೌದು ವೀಕ್ಷಕರೇ, ಇವತ್ತು 26ನೇ ದಿನದ ಯುದ್ಧ ನಡೀತಾ ಇರುವಂಥದ್ದು. ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ಗಳು ಜಗತ್ತಿನಲ್ಲಿ ಯುದ್ಧವನ್ನ ಮಾಡ್ತಾ ಇದ್ರೆ ಇಡೀ ಜಗತ್ತು ದೊಡ್ಡ ಮಟ್ಟದ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ದೂರದ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ 3 ದೇಶಗಳು ಯುದ್ಧವನ್ನ ಮಾಡ್ತಾ ಇದ್ರು ಇಡೀ ಪ್ರಪಂಚವನ್ನೇ ಅದು ಬಹಳಷ್ಟು ಸಮಸ್ಯೆಗೆ ದೂರ್ತಾ ಇರುವಂಥದ್ದು. ಈ ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮ ಕೇವಲ 3 ರಾಷ್ಟ್ರಕ್ಕಲ್ಲ, ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ. ಪ್ರತಿನಿತ್ಯ ನಡಿಬೇಕಾಗಿದ್ದಂತಹ ಪೆಟ್ರೋಲಿಯಂ ಇವತ್ತು ಸಿಗ್ತಾ ಇಲ್ಲ. ಪ್ರತಿನಿತ್ಯ ಅಡುಗೆಗೆ ಬಳಸಬೇಕಾಗಿದ್ದಂತಹ, ಹೋಟೆಲ್ಗಳ ಉದ್ಯಮಕ್ಕೆ ಬಳಸಬೇಕಾಗಿದ್ದಂತಹ, ಕೈಗಾರಿಕೆಗಳಿಗೆ ಬಳಸಬೇಕಾಗಿದ್ದಂತಹ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಪ್ರಪಂಚದಾದ್ಯಂತ ಇವತ್ತು ಕಾಣ್ತಾ ಇದೆ. ಇರಾನಿನಿಂದ ಬರಬೇಕಾಗಿರುವಂತಹ ಯಾವುದೇ LPG ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಹರ್ಮುಜ್ ಜಲಸಂಧಿಯನ್ನ ದಾಟ್ಕೊಂಡೇ ಬರಬೇಕಾಗಿದೆ. ಹರ್ಮುಜ್ ಜಲಸಂಧಿ ಇವತ್ತು ಇರಾನಿನ ಹಿಡಿತದಲ್ಲಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಭಾರತದಂತಹ ದೇಶಗಳು ಕೂಡ ಎದುರಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಈ ನಡುವೆ ಕದನ ವಿರಾಮ ಕುರಿತಂತೆ ಮಾತುಕತೆಗಳು ನಡೀತಾನೆ ಇದೆ. ಅಮೆರಿಕದ ಟ್ರಂಪ್ ಹಾಗೂ ಇರಾನ್ ಅಧ್ಯಕ್ಷರ ನಡುವೆ ಮಾತುಕತೆ ಆಗ್ತಾ ಇದೆ ಅನ್ನೋದನ್ನ ಮಾಧ್ಯಮಗಳಲ್ಲಿ ನೋಡ್ತೇವೆ. ಅದು ಅದೆಷ್ಟರ ಮಟ್ಟಿಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಇರಾನ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ 3 ರಿಂದ 4 ಹಡಗುಗಳು ಭಾರತಕ್ಕೆ ಬಂದಿದ್ರು ಸಹ LPGಯ ಸಮಸ್ಯೆ ಮಾತ್ರ ಭಾರತದಲ್ಲಿ ನಿಲ್ತಾ ಇಲ್ಲ. ಈಗಾಗಲೇ ಬಹಳಷ್ಟು ದಿನಗಳಿಂದಲೂ ಕೂಡ ಹೋಟೆಲ್ಗಳು ಬಂದ್ ಆಗಿರುವಂತದ್ದನ್ನ ನೋಡ್ತಾ ಇದ್ದೇವೆ. ಮನೆಗಳಲ್ಲಿ ಎಲ್ಲಿ ಸಿಲಿಂಡರ್ ಖಾಲಿಯಾಗುತ್ತೋ ಅನ್ನುವ ಭಯದಲ್ಲಿ ಗೃಹಿಣಿಯರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ನೋಡ್ತೇವೆ. ಇನ್ನು ಆಟೋ ಚಾಲಕರು ಹಾಗೂ ಮಾಲೀಕರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹೀಗಾದ್ರೆ ಮುಂದಿನ ಕತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕ ಕೂಡ ಸೃಷ್ಟಿಯಾಗ್ತಾ ಇದೆ. ಬಹುತೇಕ ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಮಾತುಕತೆಗಳು ಫಲಪ್ರದವಾದ್ರೂ ಕೂಡ ಅದು ನಾಳೆಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅದು 1 ವಾರ ಆಗ್ಬೋದು ಅಥವಾ 15 ದಿನಗಳಾಗ್ಬೋದು. ಈ ಸಮಸ್ಯೆಯನ್ನ ನಾವೆಲ್ಲರೂ ಕೂಡ ಅನುಭವಿಸಲೇಬೇಕಾಗುತ್ತೆ. ಬಹುತೇಕ ನಾವು ಕೊರೋನಾ ಸಮಯದಲ್ಲಿ ಅನುಭವಿಸಿದಂತಹ ಸಮಸ್ಯೆಗಳನ್ನ ಯುದ್ಧದ ಸಮಯದಲ್ಲೂ ಕೂಡ ಅನುಭವಿಸಬೇಕಾಗತ್ತೆ. ಅದನ್ನ ಭಾರತ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ತಾಕೀತನ್ನ ಮಾಡಿದ್ದಾರೆ. ಏನೇ ಆಗಲಿ ಯುದ್ಧ ಬೇಗ ಮುಗಿಲಿ, ನಮಗೆಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. इस समय पश्चिमी एशिया के हालत चिंताजनक है। बीते 2-3 हफ्तों में जयशंकर जी ने और हरदीप पुरी जी ने इस विषय पर सदन को जरूरी जानकारी दी है। अब इस संकट को 3 सप्ताह से ज्यादा हो रहा है। इसका पूरे विश्व की अर्थव्यवस्था पर, लोगों के जीवन पर बहुत ही विपरीत असर हो रहा है। इसलिए पूरी दुनिया इस संकट के जल्द से जल्द समाधान के लिए सभी पक्षों से आग्रह भी कर रही है। अध्यक्ष महोदय, भारत के सामने भी इस युद्ध ने अप्रत्याशित चुनौतियां खड़ी कर दी हैं। ये चुनौतियां आर्थिक भी हैं, नेशनल सिक्योरिटी से जुड़ी भी हैं और मानवीय भी हैं। युद्धरत और युद्ध से प्रभावित देशों के साथ भारत के व्यापक व्यापारिक रिश्ते हैं। जिस क्षेत्र में युद्ध हो रहा है वो दुनिया के दूसरे देशों के साथ हमारे व्यापार का भी एक महत्वपूर्ण रास्ता है। विशेष रूप से कच्चे तेल और गैस की हमारी जरूरतों का एक बड़ा हिस्सा यही क्षेत्र पूरा करता है। हमारे लिए ये रीजन एक और कारण से भी अहम है। लगभग 1 करोड़ भारतीय खाड़ी देशों में रहते हैं और वहाँ काम करते हैं। वहाँ समंदर में जो कमर्शियल शिप चलते हैं उनमें भारतीय क्रू मेंबर्स की संख्या भी बहुत अधिक है।
ऐसे अलग अलग कारणों के चलते भारत की चिंताएं स्वाभाविक रूप से अधिक है। इसलिए ये आवश्यक है कि भारत की संसद से इस संकट को लेकर एक मत और एकजुट आवाज दुनिया में जाए। ಬಹುತೇಕ ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಮಾತುಕತೆಗಳು ಫಲಪ್ರದವಾದರೂ ಕೂಡ ಅದು ನಾಳೆಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅದು ಒಂದು ವಾರ ಆಗ್ಬೋದು ಅಥವಾ 15 ದಿನಗಳಾಗ್ಬೋದು. ಈ ಸಮಸ್ಯೆಯನ್ನ ನಾವೆಲ್ಲರೂ ಕೂಡ ಅನುಭವಿಸಲೇಬೇಕಾಗತ್ತೆ. ಬಹುತೇಕ ನಾವು ಕೊರೋನಾ ಸಮಯದಲ್ಲಿ ಅನುಭವಿಸಿದಂತಹ ಸಮಸ್ಯೆಗಳನ್ನ ಯುದ್ಧದ ಸಮಯದಲ್ಲೂ ಕೂಡ ಅನುಭವಿಸಬೇಕಾಗತ್ತೆ. ಅದನ್ನ ಭಾರತ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ತಾಕೀತನ್ನ ಮಾಡಿದ್ದಾರೆ. ಏನೇ ಆಗ್ಲಿ ಯುದ್ಧ ಬೇಗ ಮುಗಿಲಿ, ನಮಗೆಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.